ಸಂಘಟನೆಯ ಕಾರ್ಯಕರ್ತರು ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರಣೀಭೂತರಾಗಿದ್ದಾರೆ ಮತ್ತು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೊಲೆಗೆ ಹಣಕಾಸುಗಳು ನೆರವಿಗೆ ಬಂದಿದೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನು ಸ್ಥಳೀಯ ಪೊಲೀಸರಿಂದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು NIA ತನಿಖೆಗೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಅದನ್ನು ಶಿಫಾರಸು ಮಾಡಬೇಕು. ಸರ್ಕಾರ ಇದನ್ನು ಮುಚ್ಚಿ ಹಾಕಬೇಕು ಅಂತೇಳಿ ಎಲ್ಲ ಒಂದು ಕಡೆ ಗೃಹ ಸಚಿವರ ಹೇಳಿಕೆಯ ಅವತ್ತಿನ ದಿನದಲ್ಲೇ ಗೊತ್ತಾಗಿದೆ. ಹಾಗಾಗಿ ಒತ್ತಡಕ್ಕೊಳಗಾಗದೆ ಇದನ್ನು NIA ತನಿಖೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಎರಡನೇದು, ಇದರ ಹಿಂದೆ ಇರುವಂಥ ಸಾಕಷ್ಟು ಸಂಗತಿಗಳು. ನಾವು ಇದನ್ನು ಭಾಳ ಪ್ರಮುಖವಾಗಿ 3 ಸಂಗತಿಗಳನ್ನು ಅವ್ರ ಮುಂದೆ ಕಮಿಷನರ್ ಮುಂದೆ ಹೇಳಿದ್ದೇವೆ. ಮೊದಲನೇದು, ಈಗಾಗಲೇ ಬಂಧಿತರಾಗಿರುವಂಥ 8 ಜನ ಮಾತ್ರ ಅಲ್ಲ, ಇದರಲ್ಲಿ ನೇರವಾಗಿ ಕೈವಾಡ ಆಗಿರುವಂತಹ ವ್ಯಕ್ತಿಗಳನ್ನು ಎಲ್ಲರನ್ನೂ ಕೂಡ ಇದರಲ್ಲಿ ಬಂಧಿಸಬೇಕು ಮತ್ತು ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಎರಡನೇದು, ಪರೋಕ್ಷವಾಗಿ ಇದಕ್ಕೆ ಯಾರ್ಯಾವ ರೀತಿಯಾದಂಥ ಸಹಕಾರವನ್ನು ಮಾಡಿದ್ದಾರೆ, ಇದರ ಹಿಂದೆ ಯಾರ್ಯಾರು ಇದಕ್ಕೆ ಮನೆಯಲ್ಲಿ ಆಶ್ರಯವನ್ನು ಕೊಟ್ಟಿದ್ದರು, ಸುಹಾಸ್ ಶೆಟ್ಟಿಯ ಆತನ ಚಲನವಲನಗಳನ್ನು ಯಾರು ಗಮನಿಸಿ ಅವರಿಗೆ ಮಾಹಿತಿಯನ್ನು ಕೊಟ್ಟರು ಮತ್ತು ಇದಕ್ಕೆ ವಾಹನಗಳನ್ನು ಯಾರು ಕೊಟ್ಟಿದ್ದಾರೆ, ಇಂಥ ಪರೋಕ್ಷವಾಗಿರುವಂಥ ಎಲ್ಲ ವ್ಯಕ್ತಿಗಳ ಮೇಲೆಯೂ ಕೂಡ ಕ್ರಮವನ್ನು ಆಗಬೇಕು. ಇಲ್ಲಿಯ ತನಕ ಅದು ಆಗಿಲ್ಲ ಅನ್ನುವಂಥದ್ದು ನಮ್ಮ ಆರೋಪ. ಮೂರನೇದು, ಇದಕ್ಕೆ ಹಣಕಾಸಿನ ನೆರವನ್ನು ಕೊಟ್ಟಂಥ ಎಲ್ಲ ವ್ಯಕ್ತಿಗಳನ್ನು ಇದರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ 3 ಸಂಗತಿಗಳನ್ನು ಅವ್ರ ಮುಂದೆ ಹೇಳಿದ್ದೇವೆ. ಭಾಳ ಪ್ರಮುಖವಾಗಿ ಸಹಕಾರ ಮಾಡಿದಂಥ ಮಹಿಳೆಯರು ಮತ್ತು ಇದರಲ್ಲಿ ಮೇಲ್ನೋಟಕ್ಕೆ ಕೇವಲ 8 ಜನ ಅಂತ ಕಂಡರೂ ಕೂಡ 35-40 ಜನ ಇದರ ಹಿಂದೆ ಕೈವಾಡ ಇದೆ ಅಂತೇಳಿ ಸಾರ್ವಜನಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಘಟನೆ ನಡೆದು ಸುಮಾರು 1 ವಾರದ ಬಳಿಕವೂ ಕೂಡ ಪೊಲೀಸ್ ಇಲಾಖೆ ಇದರ ಇಲಾಖೆಯ ತನಿಖೆಯನ್ನು ಚುರುಕುಗೊಳಿಸಬೇಕು. ಯಾವುದೇ ಒತ್ತಡಕ್ಕೆ ನೀವು ಒಳಗಾಗಬಾರ್ದು, ನ್ಯಾಯ ಕೊಡಬೇಕು ಈ ಘಟನೆಗೆ ಸಂಬಂಧಪಟ್ಟಂತೆ ಮತ್ತು ಪೊಲೀಸರ ಬಗ್ಗೆ ಒಂದು ಭಯ ನಿರ್ಮಾಣ ಆಗಬೇಕು. ಈ ರೀತಿಯಾದಂಥ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಯಾರು ಮಾಡ್ತಾ ಇದ್ದಾರೆ ಇಂಥವರ ಮೇಲೆ ಭಯ ನಿರ್ಮಾಣ ಆಗುವ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹವನ್ನು ಮಾಡಿದ್ದೇವೆ. ಯಾವುದೇ ಕಾರಣಕ್ಕೆ ಈ ತನಿಖೆಯನ್ನು ಹಗುರವಾಗಿ ತೆಗೆದುಕೊಳ್ಬೇಡಿ. ಇದರ ಹಿಂದೆ ಇಡೀ ಜಿಲ್ಲೆ ಇದೆ ಮತ್ತು ಇದರ ಹಿಂದೆ ಇಡೀ ಹಿಂದೂ ಸಮಾಜ ಇದೆ. ನೀವು ಈ ಘಟನೆಯನ್ನು ಹಗುರವಾಗಿ ತೆಗೆದುಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ರಸ್ತೆಗೆ ಇಳಿಬೇಕಾಗತ್ತೆ, ದೊಡ್ಡ ಪ್ರತಿಭಟನೆಯನ್ನು ಇಲಾಖೆಯ ವಿರುದ್ಧ ಮಾಡಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಕಮಿಷನರಿಗೆ ಕೊಟ್ಟಿದ್ದೇವೆ. ಇದಕ್ಕೆ ಕಮಿಷನರು ಉತ್ತರ ರೂಪದಲ್ಲಿ ನಾವು ಯಾವ್ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದನ್ನು ಸ್ಥೂಲವಾಗಿ ಹೇಳಿದ್ದಾರೆ. ನಮಗೆ ಪೊಲೀಸ್ ಇಲಾಖೆ ಮೇಲೆ ಅವಿಶ್ವಾಸ ಅನ್ನಲಿಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆ ಒತ್ತಡಕ್ಕೊಳಗಾಗಬಾರ್ದು. ಹಿರಿಯ ಅಧಿಕಾರಿಗಳು ಇನ್ಯಾವುದೋ ಒತ್ತಡಕ್ಕೊಳಗಾಗಿ ಈ ಕೇಸನ್ನು ಇಲ್ಲಿಗೆ ಬಿಡಬಾರ್ದು ಅನ್ನುವಂಥ ಆಗ್ರಹವನ್ನು ಅನುಮಾನವನ್ನು ಈಗಾಗಲೇ ವ್ಯಕ್ತ ಮಾಡಿದ್ದೇವೆ. ಇನ್ನೊಂದು 3-4 ದಿನಗಳಲ್ಲಿ ಈ ತನಿಖೆ ಯಾವ ರೀತಿಯಾಗಿ ಸಾಗುತ್ತೆ ಅನ್ನೋದನ್ನು ನೋಡಿಕೊಂಡು ನಂತರ ಇದಕ್ಕೆ ಪ್ರತಿಭಟನೆಗೆ ಇಳಿಬೇಕಾ ಅಥವಾ ಒತ್ತಡ ರೂಪದಲ್ಲಿ ಇನ್ನೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡ್ತೇವೆ. ಇದರ ಇನ್ನೊಂದು ಭಾಗವಾಗಿ ನಾಳೆ ನಾವು ಬೆಳಿಗ್ಗೆ 11 ಗಂಟೆಗೆ 2 ಜಿಲ್ಲೆಯ ಶಾಸಕರು, ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿ ಇದು ಸ್ಥಳೀಯ ಪೊಲೀಸರಿ ತನಿಖೆಗೆ ಇಂದ ಆಗೋದಿಲ್ಲ, ಇದನ್ನು NIA ತನಿಖೆಗೆ ಕೊಡಲಿಕ್ಕೆ ನೀವು ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ನಾವು ರಾಜ್ಯಪಾಲರನ್ನು ಭೇಟಿ ಮಾಡಿ ಅವ್ರಿಗೂ ಕೂಡ ಮನವಿಯನ್ನು ಕೊಡ್ತಾ ಇದ್ದೇವೆ. ನಾವು ಹೇಳಿದ್ದೇವೆ, ನಾವು ಮಲ್ಪೆ ಪೊಲೀಸ್ ಸ್ಟೇಷನಿನ ಬಚ್ಪೆ ಪೊಲೀಸ್ ಸ್ಟೇಷನಿನ ಕಾನ್ಸ್ಟೇಬಲ್ ಇದರ ಹಿಂದೆ ಇದ್ದಾರೆ ಎನ್ನುವಂಥದ್ದು ಈಗಾಗಲೇ ಪತ್ರಿಕಾ ವರದಿಗಳ ಮುಖಾಂತರ ಗೊತ್ತಾಗಿದೆ. ಇದನ್ನು ಕೂಡ ಗಮನವನ್ನು ಸೆಳೆದಿದ್ದೇವೆ ಮತ್ತು ಇದರ ಹಿಂದೆ ಇದಾದ 1 ದಿನದಲ್ಲಿ 2 ದಿನದಲ್ಲಿ ಘಟನೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಭಾಳ ದೊಡ್ಡ ಪ್ರಮಾಣದ ಪ್ಲಾನ್ ಮರ್ಡರ್ ಇದು. ಈ ಪ್ಲಾನ್ ಮಾಡಿದಂಥ ಎಲ್ಲರನ್ನೂ ಕೂಡ ಇದರಲ್ಲಿ ಸೇರಿಸಬೇಕು, ಇದರ ತನಿಖೆಯಿಂದ ಗೊತ್ತಾಗಬೇಕು ಮತ್ತು ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದು ಸಾರ್ವಜನಿಕವಾಗಿ ಇದು ಬಹಿರಂಗ ಆಗಬೇಕು ಅನ್ನೋದನ್ನು ಕೂಡ ನಾವು ಕಮಿಷನರ್ ಮುಂದೆ ಆಗ್ರಹ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ ನೋಡಿ, ರೌಡಿ ಶೀಟರ್ ಅನ್ನುವಂಥದ್ದು ಒಂದು ಪ್ರಕ್ರಿಯೆ ಪೊಲೀಸ್ ಸ್ಟೇಷನ್ಗಳಲ್ಲಿ 3ಕ್ಕಿಂತ ಹೆಚ್ಚು ಇರೋರ ಮೇಲೆ ರೌಡಿ ಶೀಟರ್ಗಳನ್ನು ಸಹಜವಾಗಿ ಪೊಲೀಸ್ ಇಲಾಖೆ ಹಾಕುತ್ತೆ. ಹಾಗಂತೇಳಿ ಹೋರಾಟ ಮಾಡಿದವ್ರನ್ನ ಮತ್ತು ಮರ್ಡ್ರ್ ಮಾಡಿದವ್ರನ್ನ ಎಲ್ಲರನ್ನೂ ಕೂಡ ಒಂದೇ ತಕ್ಕಡಿಯಲ್ಲಿ ತೂಕ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಶಾಸಕನಾಗಿರಬೇಕಾದ್ರೆ ಆಗುವಂಥ ಸಂದರ್ಭದಲ್ಲಿ ನನ್ನ ಮೇಲೆ 27 ಕೇಸ್ ಇತ್ತು. ನನಗೂ ದೊಂಬಿ 307 ಎಲ್ಲವೂ ಕೂಡ ಇತ್ತು. ಹಾಗಂತೇಳಿ ನಾವು ಕ್ರಿಮಿನಲ್ಸ್ಗಳಲ್ಲ, ನಾವು ಒಂದು ಕಾಜಿಗೋಸ್ಕರ ಹೋರಾಟ ಮಾಡ್ತಿದ್ದಂಥವ್ರು. ಸುಹಾಸ್ ಶೆಟ್ಟಿಯು ಕೂಡ ಒಂದು ವಿಚಾರಕ್ಕೋಸ್ಕರ, ಒಂದು ಸಿದ್ಧಾಂತಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ವ್ಯಕ್ತಿ. ಹಾಗಾಗಿ ಆತನ ಮೇಲೆ ಕೇಸ್ ಇತ್ತು. ಆತನನ್ನು ಸೇರಿಸಿಕೊಂಡಂತೆ ರಾಜ್ಯದ 10 ಜನ ಹಿಂದೂ ಸಂಘಟನೆಯ ಬಿಜೆಪಿ ಕಾರ್ಯಕರ್ತರ ಮೇಲೆ 100 ಕೇಸ್ಗಳಿದೆ. ಅವರೆಲ್ಲರೂ ಕೂಡ ಕ್ರಿಮಿನಲ್ಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟ ಮಾಡಬೇಕಾದ್ರೆ ಕೇಸ್ಗಳನ್ನು ನಾವು ಎದುರಿಸಿದ್ದೇವೆ, ಮುಂದೆಯೂ ಕೂಡ ಎದುರಿಸ್ತೇವೆ. ಅಲ್ಲ, ಗೃಹ ಸಚಿವರು ಘಟನೆ ನಡೆದು ಬಂದು 6-7 ಗಂಟೆಗಳಲ್ಲಿ NIA ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ.
ಇದರ ಹಿಂದೆ ಏನೇನು ಕಾನ್ಸ್ಪರೆನ್ಸಿ ನಡೆದಿದೆ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೊಂಡು ಹೇಳಬೇಕಿತ್ತು. NIA ಕೊಡ್ಲಿಕ್ಕೆ ಆಗಲ್ಲ ಅಂತ IB-ನಲ್ಲಿ ಮುಸಲ್ಮಾನರು ಬೆದರಿಸಿದ ಕಾರಣಕ್ಕೆ ಅವ್ರು ಹೇಳಿರ್ಬೋದು. ಗೃಹ ಸಚಿವರು ಮುಸಲ್ಮಾನರ ಬೆದರಿಕೆಗೆ ಈಲ್ಡ್ ಆಗುವಂಥ ಅಗತ್ಯ ಇಲ್ಲ. ಹಾಗಾಗಿ ಇದರ ಹಿಂದೆ ಏನೇನಿದೆ ಅನ್ನೋದನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾಕೆ ಇದನ್ನು NIA ಕೊಡ್ಲಿಕ್ಕೆ ಆಗಲ್ಲ ಅನ್ನೋದು ಹೇಳಬೇಕಿತ್ತು. IB-ನಲ್ಲಿ ಯಾರೋ ಮುಸಲ್ಮಾನರು ಎದುರಿಸಿದ್ರು ಅನ್ನೋ ಕಾರಣಕ್ಕೆ ಗೃಹ ಸಚಿವರು NIA ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ಜಿಲ್ಲೆಯ ಜನ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ತಯಾರಿಲ್ಲ. ನಾವು ಅದಕ್ಕೊಂದು ವಾರ ನೋಡ್ತೇವೆ, ಈ ಎನ್ಕ್ವೈರಿ ಯಾವ ರೂಪದಲ್ಲಿ ಬಿಗಿಯಾಗಿ ತೆಗೆದುಕೊಳ್ತೇವೆ ಅಂತ ನೋಡಿಕೊಂಡು ನಂತರ ಸಾರ್ವಜನಿಕ ಹೋರಾಟ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನಾವು ಹೋರಾಟವನ್ನು ಇವತ್ತು ನಾಳೆ ಒಳಗೆ ತೆಗೆದುಕೊಳ್ಳೋರಿದ್ವಿ. ಆದರೆ ಗಡಿನಲ್ಲಿ ಉದ್ವಿಗ್ನ ವಾತಾವರಣ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಇನ್ನೊಂದು ರೂಪದಲ್ಲಿ ಬಂದೋಬಸ್ತಿಗೆ ತೊಡಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೋರಾಟವನ್ನು ತಾತ್ಕಾಲಿಕವಾಗಿ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಇನ್ನೊಂದು ಹೊಲ ನಾಡಿದ್ದು ಮೇ 11ನೇ ತಾರೀಕು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾದಂಥ ಜಗತ್ ಪ್ರಕಾಶ್ ನಡ್ಡಾ ಅವರು ಧರ್ಮಸ್ಥಳದಲ್ಲಿ ಒಂದು ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. 11ನೇ ತಾರೀಕು ಮತ್ತು 12ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಆ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿಯ ಮನೆಗೂ ಕೂಡ ಭೇಟಿಯನ್ನು ಕೊಡಬೇಕು ನಾವು ವಿನಂತಿ ಮಾಡಿದ್ದೇವೆ. ಆ ಪ್ರಕಾರ 11ನೇ ತಾರೀಕು ಸಂಜೆ ಬೆಳಿಗ್ಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಸುಭಾಷ್ ಶೆಟ್ಟಿಯ ಮನೆಗೆ ಭೇಟಿ ಕೊಟ್ಟು ಅವರು ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿ ನಂತರ ಧರ್ಮಸ್ಥಳದ ಕಾರ್ಯಕ್ಕೆ ಅವರು ತೆರಳುತ್ತಾ ಇದ್ದಾರೆ.